ನಮಸ್ಕಾರ ಸ್ನೇಹಿತರೆ. ದರ್ಶನ್ ಮತ್ತು ಪವಿತ್ರ ಗೌಡ ಹೊರಗಡೆ ಕೂಲ್ ಇರುವಂತೆ ಕಾಣ್ತಿದ್ರು, ಒಳಗೇನೋ ನಡೆಯುವಂತಿದೆ ಎನ್ನುವ ರೀತಿಯಲ್ಲಿಯೇ ಎಲ್ಲ ನಡೆಯುತ್ತಿದೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಇಬ್ಬರಿಗೂ ಜಾಮೀನು ಸಿಕ್ಕು ಹೊರಕ್ಕೆ ಬಂದ ಮೇಲೆ ಸಂಪರ್ಕವೇ ಇಲ್ಲದಂತೆ ಜನರಿಗೆ ತೋರಿಸ್ತಿದ್ದರು. ಇದು ಅಷ್ಟು ಸುಲಭಕ್ಕೆ ಬಿಟ್ಟು ಹೋಗುವ ಸಂಬಂಧವೇ ಎಂದು ಹಲವರು ಪ್ರಶ್ನೆ ಮಾಡಿದ್ದೂ ಇದೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ಎಷ್ಟೇ ಒಟ್ಟಾಗಿ ಹೋಗಿ ಬರ್ತಿದ್ರು, ಚೆನ್ನಾಗಿರುವಂತೆ ಮೇಲ್ನೋಟಕ್ಕೆ ಕಾಣಿಸ್ತಿದ್ರು, ಯಾರ ಮನಸ್ಸಿನಲ್ಲಿ ಏನಿದೆ ಎನ್ನುವುದು ಆ ದೇವರೇ ಬಲ್ಲ. ಅದರಲ್ಲಿಯೂ ಮೀನಿನ ಹೆಜ್ಜೆಯನ್ನಾದ್ರೂ ಗುರುತಿಸಬಹುದು, ಹೆಣ್ಣಿನ ಮನಸ್ಸನ್ನಲ್ಲ ಎನ್ನುವ ಗಾದೆ ಮಾತೆ ಇದೆಯಲ್ವೇ. ಅದೇ ರೀತಿ ಇದೀಗ ಪವಿತ್ರ ಗೌಡ ಅವರ ಸೈಲೆನ್ಸ್ ಹಿಂದೆ ಏನಿದೆ ಎಂದು ಹಲವರು ಕಾತರದಿಂದ ಕಾಯ್ತಿರುವ ನಡುವೆಯೇ ಇದೀಗ ನಿಗೂಢ ಪೋಸ್ಟ್ ಒಂದನ್ನ ಮಾಡುವ ಮೂಲಕ ಪವಿತ್ರ ಎಲ್ಲರ ಗಮನ ಸೆಳೆದಿದ್ದಾರೆ. ಇತ್ತೀಚೆಗೆ ಪವಿತ್ರ ಗೌಡ ಕೋರ್ಟ್ನಿಂದ ಹೊರಗೆ ಬರುವಾಗ ಲಿಫ್ಟ್ ನಲ್ಲಿ ದರ್ಶನ್ ಫೋನ್ ಪಡೆದುಕೊಂಡಿದ್ದರು ಎನ್ನಲಾಗಿತ್ತು. ಮಾತ್ರವಲ್ಲದೆ ಅವರ ಕೈ ಕೂಡ ಹಿಡಿದುಕೊಂಡಿದ್ದರು ಎಂದು ಹೇಳಲಾಗಿತ್ತು. ಇದರ ನಡುವೆಯೇ ಈ ಪೋಸ್ಟ್ ಬಗ್ಗೆ ಭಾರಿ ಚರ್ಚೆ ಶುರುವಾಗಿದೆ. ಅಷ್ಟಕ್ಕೂ ಪವಿತ್ರ ಅವರು ಮೊದಲಿನಿಂದಲೂ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬುಟಿಕ್ಗೆ ಸಂಬಂಧಿಸಿದಂತೆ ಪೋಸ್ಟ್ ಮಾಡುವ ಜೊತೆಗೆ ತಮ್ಮ ವಿಭಿನ್ನ ಭಂಗಿಯ ಫೋಟೋಗಳನ್ನ ಶೇರ್ ಮಾಡುತ್ತಲೇ ಇರ್ತಾರೆ. ಈಗಲೂ ಹೀಗೆಯೇ ಒಂದು ಶೇರ್ ಮಾಡಿದ್ದು ಅದೀಗ ವೈರಲ್ ಆಗಿದೆ. ಪವಿತ್ರ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನಲ್ಲಿ ಸಮಯ ಹಾಗೂ ತಾಳ್ಮೆ ಕೀಲಿಕೈ, ಎಲ್ಲ ಪ್ರಶ್ನೆಗಳಿಗೆ ನಿಶ್ಶಬ್ದವೇ ಒಳ್ಳೆ ಉತ್ತರ, ಎಲ್ಲ ಪರಿಸ್ಥಿತಿಯಲ್ಲಿ ನಗು ಉತ್ತಮ ಪ್ರತಿಕ್ರಿಯೆ. ಆದರೆ ಇದಕ್ಕಿಂತಲೂ ಹೆಚ್ಚು ಗಮನ ಸೆಳೆದಿರುವುದು, ಎಲ್ಲವನ್ನೂ ಕಳೆದುಕೊಂಡ ಹಾಗೆ ಸ್ವಲ್ಪ ದಿನ ನಟಿಸಿ ನೋಡು, ನಿನ್ನವರು ಯಾರು ಎಂದು ತಿಳಿಯುತ್ತದೆ, ತಾಳ್ಮೆ ಇಸ್ ಇಂಪಾರ್ಟೆಂಟ್ ಎಂದು ಬರೆದುಕೊಂಡಿದ್ದಾರೆ. ಹಾಗಿದ್ದರೆ ಜೈಲಿನಿಂದ ಹೊರಕ್ಕೆ ಬಂದ ಮೇಲೆ ಮಾಡ್ತಿರೋದು ನಟನೆಯ? ಸ್ವಲ್ಪ ದಿನ ಸುಮ್ಮನೆ ಇದ್ದು ಕೊನೆಗೆ ಮಾಡುವುದು ಏನು? ಎಷ್ಟು ದಿನ ತಾಳ್ಮೆಯಿಂದ ಕಾಯ್ತಾರೆ? ಆ ಬಳಿಕ ಏನಾಗುತ್ತದೆ ಎನ್ನುವ ಪ್ರಶ್ನೆಗಳೆಲ್ಲ ಈ ಪೋಸ್ಟ್ ನಿಂದ ಕೇಳಿ ಬರ್ತಿದೆ. ಸ್ನೇಹಿತರೆ, ಪವಿತ್ರ ಗೌಡ ಅವರ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.